Hello ಮಕ್ಕಳೇ, ವೆಲ್ಕಮ್ ಟು ಯುವರ್ ಚಾನೆಲ್ ಭವ್ಯ ಫಿಸಿಕ್ಸ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ, ಸೊ ಆಲ್ಟರ್ನೇಟಿಂಗ್ ಕರೆಂಟ್ ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಒನ್ ಇಸ್ ಪವರ್ ಇನ್ ಅ ಪ್ಯೂರ್ಲಿ ರೆಸಿಸ್ಟಿವ್ ಸರ್ಕ್ಯೂಟ್. ಇವಾಗಲೇ ನಾನು 2 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದು ಪಾರ್ಟ್ 3. ಸೊ ಪಾರ್ಟ್ 1 ಪಾರ್ಟ್ 2 ಲಿಂಕ್ ಕಳಿಸಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ಪ್ಲೀಸ್ ಡೂ ಚೆಕ್. ಓಕೆ, ಸೊ ಇವಾಗ ಪವರ್ ಇನ್ ಅ ಪ್ಯೂರ್ಲಿ ರೆಸಿಸ್ಟಿವ್ ಸರ್ಕ್ಯೂಟ್ ಬಗ್ಗೆ ಆಲ್ರೆಡಿ ಮಾತಾಡಿದೀವಿ. ಸೊ ನಮ್ಗೆ ಏನ್ ಗೊತ್ತು ಅಂದ್ರೆ V can be written as Vm into sin omega t and I can be written as Im into sin omega t. So ಅಂದ್ರೆ current and voltage are in phase. Okay, they are in phase in purely resistive circuit. So ಹಂಗಿದ್ರೆ ಪವರ್ ಹೆಂಗ್ ಫೈಂಡ್ ಔಟ್ ಮಾಡ್ತೀವಿ? ಸೊ ನಮ್ಗೆ ಏನ್ ಡೆಫಿನೇಷನ್ ಗೊತ್ತು ಪವರ್ ಬಗ್ಗೆ? ಏನ್ ಡೆಫಿನೇಷನ್ ನಾವು ಗೊತ್ತಿರೋದು ಅಂದ್ರೆ ಪವರ್ is I square R, or we can write V into I, or we can write V square by R. ಈ 3 ಡೆಫಿನೇಷನ್ ನಾವು ಡಿಸಿ ಅಲ್ಲಿ ಕಲ್ತಿದೀವಿ ಅಲ್ವಾ? ಸೊ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ಅಲ್ಲಿ ಕಲ್ತಿದೀವಿ. ಅಲ್ಲಿ ಡೈರೆಕ್ಟ್ ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ, ಡೈರೆಕ್ಟ್ ಕರೆಂಟ್ ಬಗ್ಗೆ ಮಾತಾಡ್ತೀವಿ. ಸೊ ಅಲ್ಲಿ ಇದನ್ನ ಕಲ್ತಿದೀವಿ. ಸೊ ನಾನು ಈಗ ಏನ್ ಮಾಡ್ತೀನಿ, ಇದ್ರಲ್ಲಿ ಯಾವ್ದಾದ್ರು ಒಂದು ಎಕ್ಸ್ಪ್ರೆಷನ್ ತಗೋಬಹುದು ನಾವು. So it is better to take this one because we are talking about purely resistive circuit. Either you take this one or this one and the same, you will get the final expression. Okay, so I'll take this one, P is I square R. ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಯಾಕೆ ಅಂದ್ರೆ ನಾನು ಫೈನಲಿ ಏನ್ ಪ್ರೂವ್ ಮಾಡ್ತಾ ಇದ್ದೀನಿ, ಸೊ ಇಲ್ಲಿ ಇಲ್ಲಿ ಡಿಸಿ ಅಲ್ಲಿ ನಾನು ಏನ್ ಸ್ಟಾರ್ಟ್ ಮಾಡಿದೀನಿ ಅದೇ ತರ ನನಗೆ ಎಸಿ ಯಲ್ಲೂ ಸಿಗುತ್ತೆ ಫೈನಲಿ. ಓಕೆ, I'll tell you that. So therefore it is better to take this one. So therefore here how to write I can be written as Im sin omega t whole square into R. That is P is equal to Im square into R sin square omega t. So ನನಗೆ ಇವಾಗ ಏನ್ ಮಾಡ್ಬೇಕು ಅಂದ್ರೆ ಆವರೇಜ್ ಪವರ್ ಬೇಕು ಇನ್ ಅ ಕಂಪ್ಲೀಟ್ ಸೈಕಲ್. ಓಕೆ, ಸೊ ಆವರೇಜ್ ಪವರ್ ನಾನು P ಬಾರ್ ಅಂತ ಬರೀತೀನಿ. Im is constant, Im square R remains same. Okay, ಅದು ಕಾನ್ಸ್ಟೆಂಟ್ ಇರುತ್ತೆ, ಆವರೇಜ್ ತಗೊಳ್ಳೋಂಗಿಲ್ಲ. ನಾವು ಸೈನ್ ಫಂಕ್ಷನ್ ನ ಆವರೇಜ್ ತಗೋತೀವಿ, ಫಂಕ್ಷನ್ ನ ಆವರೇಜ್ ತಗೋತೀವಿ, ಅಂಡ್ ದಿಸ್ ಇಸ್ ಅ ವೇ ಆಫ್ ರೈಟಿಂಗ್. ಓಕೆ, ಸೈನ್ ಸ್ಕ್ವೇರ್ ಒಮೆಗಾ ಟಿ ಇನ್ ದಿಸ್ ಬ್ರಾಕೆಟ್. ಈ ತರ ಬ್ರಾಕೆಟ್ ಬರ್ದ್ರೆ ಮೀನಿಂಗ್ ಏನು, ನೀವು ಆವರೇಜ್ ತಗೋತಿದ್ದೀರಾ ಅಂದ್ಬಿಟ್ಟು. ಅಂಡ್ ಯಾವುದೇ ಒಂದು ಫಂಕ್ಷನ್ ನ ಆವರೇಜ್ ತಗೋವಾಗ ಈ ತರ ಫಾರ್ಮುಲಾ ಯೂಸ್ ಮಾಡ್ಬೇಕು ನೀವು. ಒಂದ್ ಯಾವ್ದೋ ಒಂದು ಫಂಕ್ಷನ್ ಇದೆ ಅಂದ್ರೆ ಅದರ ಆವರೇಜ್ ತಗೋತಿದ್ದೀರಾ ಅಂದ್ರೆ ದಟ್ ಈಸ್ 1/t ಇಂಟಿಗ್ರೇಷನ್ ಆಫ್ ದಟ್. ಓಕೆ, ಎಫ್ ಆಫ್ ಟಿ ಡಿ ಟಿ ಈ ತರ ಬರಿಬೇಕು ನೀವು. ಓಕೆ, ಇದು ಫಾರ್ಮುಲಾ. ಓಕೆ, ಸೊ therefore if I take average of the sin square omega t, before that I need to write sin square omega t ನ ನಾನು ಎಕ್ಸ್ಪಾಂಡ್ ಮಾಡ್ತೀನಿ. ಇಲ್ಲಿ ಒಂದು ಇಕ್ವೇಶನ್ ಯೂಸ್ ಮಾಡ್ತೀನಿ, ದಟ್ ಈಸ್ 1 minus cos 2 omega t divided by 2. ಈ ಫಾರ್ಮುಲಾ ಯೂಸ್ ಮಾಡ್ತೀನಿ ನಾನು ಇಲ್ಲಿ. ಸೊ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಲ್ಲಿ P average can be written as Im square R into, see ಇಲ್ಲಿ ನಾನು ಇದನ್ನ ಹೆಂಗ್ ಬರಿಬಹುದು, ಫಸ್ಟ್ 1/2 ಬರಿತೀನಿ, ಮೈನಸ್ ಕಾಸ್ 2 ಒಮೆಗಾ ಟಿ. ಸಿ ಅಲ್ಲೂ ಎಷ್ಟು ಏನಿದೆ, ಹಾಫ್ ಇದೆ, ಕಾಮನ್ ಇದೆ, ಸೊ ಡಿವೈಡೆಡ್ ಬೈ 2 ಇದೆ ಅಲ್ವಾ. ಸೊ ನಾನು ಈ ಹಾಫ್ ಅನ್ನ ಹೊರಗೆ ತಗೋತೀನಿ, ಅಂದ್ರೆ Im ಸ್ಕ್ವೇರ್ ಆರ್ ಡಿವೈಡೆಡ್ ಬೈ 2 ಇಂಟು 1 ಮೈನಸ್ ಕಾಸ್ 2 ಒಮೆಗಾ ಟಿ ಅಂತ ಬರಿತೀನಿ. ಓಕೆ, so that means I need to find out average of cos 2 omega t. Is it clear, students? So sin square omega t can be written like this. Let me substitute here. Okay, so here half is common, I'll take it outside. And now average power depends on average of cos 2 omega t. So let me write like this. Then average of cos 2 omega t ಹೆಂಗ್ ಫೈಂಡ್ ಔಟ್ ಮಾಡ್ತೀವಿ? ಇವಾಗ ನಾವೇನ್ ಮಾಡ್ತೀವಿ, ಇಲ್ಲಿ ನಾವು ಒಂದು ಕಂಪ್ಲೀಟ್ ಸೈಕಲ್ ತಗೋಬೇಕು. ಓಕೆ, ಆವರೇಜ್ ಅಂದ್ರೆ ಏನು, ಆಡ್ ಅಂಡ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಟೇಕನ್. ಓಕೆ, ಆಡ್ ಅಂಡ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಟೇಕನ್ ಅಂದ್ರೆ ಒಂದು ಕಂಪ್ಲೀಟ್ ಸೈಕಲ್ ಅಲ್ಲಿ ಫಂಕ್ಷನ್ ನ ವ್ಯಾಲ್ಯೂ ಚೇಂಜ್ ಆಗ್ತಾ ಹೋಗುತ್ತೆ ವಿತ್ ರೆಸ್ಪೆಕ್ಟ್ ಟು ಟೈಮ್. ಓಕೆ, ಸೊ ಟೈಮ್ ಜೊತೆ ನೀವೇನ್ ಮಾಡ್ಬೇಕು, ಪ್ರತಿಯೊಂದು ಟೈಮ್ ಅಲ್ಲೂ ಇನ್ಸ್ಟಂಟೇನಿಯಸ್ ಟೈಮ್ ಅಲ್ಲೂ ವ್ಯಾಲ್ಯೂ ಎಷ್ಟೊಂದು ನೋಡ್ಕೋಬೇಕು. ಈ ಫಂಕ್ಷನ್ ಎಷ್ಟು ವ್ಯಾಲ್ಯೂ, ಕಾಸ್ ವ್ಯಾಲ್ಯೂ ತಗೋಬೇಕು. ಟಿ ವೇರಿ ಆದಂಗೆ ಕಾಸ್ಟ್ ವ್ಯಾಲ್ಯೂ ವೇರಿ ಆಗುತ್ತೆ ಈಚ್ ಅಂಡ್ ಎವ್ರಿ ಇನ್ಸ್ಟೆಂಟ್. ಓಕೆ, ಅದನ್ನೆಲ್ಲ ಆಡ್ ಮಾಡ್ತೀರಾ ಅಂಡ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಇನ್ ಒನ್ ಕಂಪ್ಲೀಟ್ ಸೈಕಲ್. ಒನ್ ಕಂಪ್ಲೀಟ್ ಸೈಕಲ್ ನ ಟೋಟಲ್ ಟೈಮ್ ಎಷ್ಟು, ಕ್ಯಾಪಿಟಲ್ ಟಿ. ಓಕೆ, ಸೊ ಇದನ್ನೆಲ್ಲ ಆಡ್ ಮಾಡ್ಬೇಕು ನೀವು. ಪ್ರತಿಯೊಂದು ಟೈಮ್ ಅಲ್ಲೂ ಕಾಸ್ಟ್ ವ್ಯಾಲ್ಯೂ ಹೆಂಗ್ ವೇರಿ ಆಗುತ್ತೆ, ಕಾಸ್ಟ್ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಈಗ ನೀವು T0 ಹಾಕ್ತೀರಾ, ಕಾಸ್ಟ್ ವ್ಯಾಲ್ಯೂ ನೋಡಿ
T1 ಹಾಕಿ ಕಾಸ್ಟ್ ವ್ಯಾಲ್ಯೂ ನೋಡಿ. ಟಿ ವ್ಯಾಲ್ಯೂ ಚೇಂಜ್ ಆಗ್ತಾ ಹೋದಂಗೆ ಕಾಸ್ಟ್ ವ್ಯಾಲ್ಯೂನ ಹಾಕುತ್ತಾ ಹೋಗಿ. ಓಕೆ, T/2, T/4, T/3, T/2, 3 ಈ ತರ ಪ್ರತಿಯೊಂದು ವ್ಯಾಲ್ಯೂಸ್ ನಲ್ಲೂ ಕಾಸ್ಟ್ ವ್ಯಾಲ್ಯೂ ತಗೋತಾ ಹೋಗಿ ಅದನ್ನೆಲ್ಲ ಆಡ್ ಮಾಡಿ. ಸೊ ದಟ್ ಈಸ್ ನಥಿಂಗ್ ಬಟ್ ಇಂಟಿಗ್ರೇಟಿಂಗ್ 0 to T cos 2 omega T. ಓಕೆ, ಈ ತರ ನಾವು ಬರೀತೀವಿ. ಆಡ್ ಮಾಡೋದಂದ್ರೆ ಇಂಟಿಗ್ರೇಷನ್ ಮಾಡೋದು. ಸೊ ದಟ್ ಮೀನ್ಸ್ 1/T is constant. You are integrating this cos 2 omega T. Integration of cos is sin 2 omega T. And again you need to integrate this 2 omega T, which is 2 omega. Okay, varies from 0 to T. Okay na? So that means 2 omega T. So ನೀವು ಇಲ್ಲಿ ಏನ್ ಮಾಡ್ಬೇಕಾಗತ್ತೆ, sin 2 omega capital small t place ಅಲ್ಲಿ capital T ಬರೀರಿ, minus apply the lower limit now 2 omega into 0. Okay, so omega ಅಂದ್ರೇನು? What is the expression for omega? It is 2 pi by capital T. Okay, so therefore you will get 2 omega T into sin of 2 omega. See, 2 omega is 2 pi by T divided into T. T cancel ಆಗುತ್ತೆ. Sin 2 pi ಅಂದ್ರೆ 360. Sin 2 pi means 360. Sin of 360 is 0. 4 pi ಅಲ್ಲಿ again 0 ಬರುತ್ತೆ. 6 pi ಅಲ್ಲಿ again 0 ಬರುತ್ತೆ. Sin value is 0 for pi, 2 pi, 3 pi ಅಲ್ವಾ? ಈ ಕಡೆ 0 pi, 2 pi, 4 pi, 3 pi ಎಲ್ಲದಕ್ಕೂ ಏನಾಗುತ್ತೆ, sin value 0 ಇರುತ್ತೆ. Sin 0 is also 0. So therefore inside the bracket you will get 0. Okay, that means 0 by anything is 0 ಅಲ್ವಾ? ಸೊ ಅಂದ್ರೆ ನಮ್ಗೆ ಇಲ್ಲಿ ಏನ್ ಗೊತ್ತಾಗುತ್ತೆ, average of cos 2 omega T is 0. Substitute that here. Okay, so then what is the average? P average is Im square R divided by 2 into 1 minus 0. ಓಕೆ, ಈ ತರ ಬ್ರಾಕೆಟ್ ಹಾಕಿದ್ರೆ ಇದು ಆವರೇಜ್. ನಾವು ಆವರೇಜ್ ಫೈಂಡ್ ಔಟ್ ಮಾಡಿದೀವಿ. cos 2 omega T ಇದು ಆವರೇಜ್. ಆವರೇಜ್ ಅಂದ್ರೆ ಏನಂತ ಗೊತ್ತಲ್ಲ ಮಕ್ಕಳೇ, ನಿಮ್ ವ್ಯಾಲ್ಯೂ ಈಗ ಮಾರ್ಕ್ಸ್ ಚೇಂಜ್ ಆಗ್ತಾ ಇದೆ ನಿಮ್ದು. ಓಕೆ, ನೀವು ಮಿಡ್ ಟರ್ಮ್ ಮಾರ್ಕ್ಸ್ ಅಲ್ಲಿ ಒಂದೊಂದು ಸಬ್ಜೆಕ್ಟ್ ಅಲ್ಲಿ ಒಂದೊಂದು ಮಾರ್ಕ್ಸ್ ತೆಗಿತೀರಾ ಅಂದ್ರೆ ನೀವು ಆವರೇಜ್ ಫೈಂಡ್ ಔಟ್ ಮಾಡ್ಬೇಕು. ಅಂದ್ರೆ ನೀವೇನ್ ಮಾಡ್ತೀರಾ, ಆಡ್ ಆಲ್ ದಿ ಮಾರ್ಕ್ಸ್ ಆಫ್ ಆಲ್ ದ ಸಬ್ಜೆಕ್ಟ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಸಬ್ಜೆಕ್ಟ್ಸ್. ಹಂಗೆ ನೀವೀಗ ಒಂದ್ ಕಡೆ ಇನ್ನೊಂದ್ ಕಡೆ ಹೋಗ್ತಾ ಇದ್ದಾಗ ನಿಮ್ ಸ್ಪೀಡ್ ಚೇಂಜ್ ಆಗ್ತಾ ಇದೆ, ವೆಲಾಸಿಟಿ ಚೇಂಜ್ ಆಗ್ತಾ ಇದೆ ಅಂದಾಗ ಆವರೇಜ್ ತಗೋತೀರಾ. ಅಂದ್ರೆ ಆಡ್ ಅಂಡ್ ಡಿವೈಡೆಡ್ ಬೈ ಟೋಟಲ್ ಟೈಮ್. Okay, similarly here AC current is changing, current or voltage is changing with the time. ಅವಾಗ ನಾವ್ ಏನ್ ಮಾಡ್ಬೇಕು, ಆವರೇಜ್ ತಗೋಬೇಕಾಗತ್ತೆ. ಸಿಮಿಲರ್ಲಿ ಹಿಯರ್ ಆವರೇಜ್ ಪವರ್ ಡಿಸಿಪೇಟೆಡ್ ಇನ್ ಕಂಪ್ಲೀಟ್ ಸೈಕಲ್ ನೋಡ್ತಾ ಇದ್ದೀವಿ. ಏನ್ ವ್ಯಾಲ್ಯೂ ಬರುತ್ತೆ ನಿಮ್ಗೆ, ಆವರೇಜ್ ಪವರ್ ಈಸ್ Im ಸ್ಕ್ವೇರ್ R by 2. ಓಕೆ, ಇದು ಎಕ್ಸ್ಪ್ರೆಷನ್. ಸಿ ನಮ್ಗೆ ಆಲ್ರೆಡಿ ಗೊತ್ತು ಇನ್ನೊಂದು ಎಕ್ಸ್ಪ್ರೆಷನ್ ಏನು, RMS ಕರೆಂಟ್ ಈಸ್ ಈಕ್ವಲ್ ಟು Im by root 2. ಸ್ಕ್ವೇರ್ ಸ್ಕ್ವೇರ್ ಮಾಡಿದಾಗ ಇಲ್ಲಿ Im ಸ್ಕ್ವೇರ್ ಬೈ 2 ಬರುತ್ತೆ. ದಟ್ ಈಸ್ IRMS ಸ್ಕ್ವೇರ್. ಸೊ Im ಸ್ಕ್ವೇರ್ ಬೈ 2 is nothing but IRMS ಸ್ಕ್ವೇರ್ ಇಂಟು R. ಗೊತ್ತಾಯ್ತಲ್ಲ ಮಕ್ಕಳೇ, ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಿದೀನಿ, ಐ ಸ್ಟಾರ್ಟೆಡ್ ಫ್ರಮ್ ದಿಸ್ ರಿಲೇಷನ್. ಇದು DC ಕರೆಂಟ್ ಅಲ್ಲಿ ನಾವು ಕಲ್ತಿದೀವಿ. ಓಕೆ, ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ಅಲ್ಲಿ ಏನ್ ಕಲ್ತಿದೀವಿ, ಪವರ್ ಕ್ಯಾನ್ ಬಿ ರಿಟರ್ನ್ ಆಸ್ I ಸ್ಕ್ವೇರ್ R ಅಂತ ಹೇಳಿ ಕಲ್ತಿದೀವಿ. ಅಲ್ಲಿ I ಅಂದ್ರೆ DC ಕರೆಂಟ್. ಫೈನಲಿ ನಾವ್ ಏನ್ ಎಕ್ಸ್ಪ್ರೆಷನ್ ಬರುತ್ತೆ, ನಾವ್ ಎಂಡ್ ಆಗಿದ್ ಯಾವ ಎಕ್ಸ್ಪ್ರೆಷನ್ ಅಲ್ಲಿ, IRMS ಸ್ಕ್ವೇರ್ ಇಂಟು R. ಅಂದ್ರೆ ಪವರ್ ಡಿಸಿಪೇಟೆಡ್ ಇನ್ ಪ್ಯೂರ್ ರೆಸಿಸ್ಟಿವ್ ಇಸ್ IRMS ಸ್ಕ್ವೇರ್ R. ಇಲ್ಲಿ RMS ಕರೆಂಟ್ ಪ್ಲೇಸ್ ಸೇಮ್ ರೋಲ್ ಆಸ್ ದಟ್ ಆಫ್ DC ಕರೆಂಟ್. ಅರ್ಥ ಆಯ್ತಲ್ಲ ಮಕ್ಕಳೇ? ಸೊ ಪ್ಯೂರ್ ರೆಸಿಸ್ಟಿವ್ ಸರ್ಕ್ಯೂಟ್ ಅಲ್ಲಿ ಸ್ವಲ್ಪ ಕರೆಂಟ್ ಡಿಸಿಪೇಟ್ ಆಗುತ್ತೆ, ಅಂದ್ರೆ ಕರೆಂಟ್ ಸ್ವಲ್ಪ ಪವರ್ ಡಿಸಿಪೇಟ್ ಆಗುತ್ತೆ. ಅಂದ್ರೆ electrical energy is wasted in the form of heat. Okay, as it passes through metallic wire, the metallic wire offers resistance. That's why some electrical energy is wasted in the form of heat, some power loss. Okay, so that power dissipated is equal to RMS current, square of RMS current into R. ಈ ತರ ಕ್ಯಾಲ್ಕುಲೇಟ್ ಮಾಡ್ತೀವಿ ಮಕ್ಕಳೇ. ನಿಮ್ಗೆ ಫೈನಲ್ ಎಕ್ಸ್ಪ್ರೆಷನ್ ಇಂಪಾರ್ಟೆಂಟ್ ಅಂಡ್ ಡೆರಿವೇಶನ್ ಇಸ್ ಆಲ್ಸೋ ಆಸ್ಕ್ಡ್ ಫಾರ್ 3 marks. ಹೆಲ್ಪ್ ಆಯ್ತಲ್ಲ ಮಕ್ಕಳೇ? ಸೊ ನೀವು ಇನ್ನೂ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮಕ್ಕಳೇ. ಸೊ ಯುವರ್ ಲಿಟಲ್ ಸಪೋರ್ಟ್ ಮೀನ್ಸ್ ಅ ಲಾಟ್ ಫಾರ್ ಮೀ. ಓಕೆ, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ.